दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವತೆ ನಮಃ. ತಂದೆ ಕಣ್ತೆರೆದು ನೋಡಪ್ಪ, ಈ ದೇಶದಲ್ಲಿ ಪುಂಡ ಪೋಖರಿಗಳ ಪುಡದಾಟವನ್ನ ಅಷ್ಟೇ ಅಲ್ಲ, ಹೆಜ್ಜೆ ಹೆಜ್ಜೆಗೂ ನಾನು ನಾನು ಎಂದು ಮರೆಯುತ್ತಿರುವ ಶ್ರೀಮಂತರ ಅಟ್ಟಹಾಸವನ್ನ, ಬಡತನದ ಬವಣಿಯಲ್ಲಿ ಬೆಂದು ನೊಂದು ತಮ್ಮ ಜೀವನವನ್ನೇ ಸವಿಸುತ್ತಿದ್ದಾನೆ ನಮ್ಮ ಅಣ್ಣ. ಅಂದಾಗ ಈ ಲಂಚ ಲಂಚ ಲಂಚವೆಂಬುವ ಈ ಕಲಿಗಾಲದಲ್ಲಿ ನನ್ನಣ್ಣ ಡಿಗ್ರಿ ಪಡೆದ್ರು ಅವನಿಗೆ ಉತ್ತಮವಾದ ನೌಕರಿಯನ್ನು ಕರುಣಿಸಲಿಲ್ಲ. ನೌಕರಿ ಸಿಗಲಿಲ್ಲ ಎಂಬ ರೋಷದಲ್ಲಿ ನನ್ನಣ್ಣ ಮನೆ ಬಿಟ್ಟು ಹೋದ. ಈ ಚಿಂತೆ ಎಂಬ ಸಂತೆಯಲ್ಲಿ ನಮ್ಮಣ್ಣ ಬಡತನವನ್ನು ಮೈಗಟ್ಟುಕೊಂಡು ಹೊತ್ತು ತಿರುಗುತ್ತಿದ್ದಾನೆ. ಲಂಚವೆಂಬ ಈ ಸಂತೆಯಲ್ಲಿ ಕೈಯಲ್ಲಿ ಕಾಸಿಲ್ಲದೆ ತಿರುಗಾಡುತ್ತಿರುವ ನಮ್ಮ ಅಣ್ಣನನ್ನು ಕಾಪಾಡುವ ಭಾರ ನಿನ್ನನ್ನೇ ಕೊಡಿದೆ ನನ್ನಪ್ಪ.
ತಂಗಿ ಪವಿತ್ರ ಪೂಜೆ ಐತೇನಮ್ಮ? ಮುಗೀತು, ಬಾರಣ ತೆಗೆದುಕೋ ದೇವರ ಪ್ರಸಾದವನ್ನ. ತಂಗಿ, ಎಷ್ಟು ಬೇಗ ಎದ್ದು ಆ ಬಸವೇಶ್ವರರನ್ನು ಸ್ಮರಿಸುತ್ತಿರುವೆಯಲ್ಲಮ್ಮ, ನಿಜವಾಗಲೂ ನಿನ್ನ ಭಕ್ತಿ ಮೆಚ್ಚಬೇಕಾಗಿತ್ತು. ಅಣ್ಣ, ಆ ಅಜ್ಜೇಶ್ವರನ ಸೇವೆಯೇ ನಮ್ಮ ಸೇವೆ ಅಲ್ವೇನಣ್ಣ. ಮೇಲಾಗಿ ಸೃಷ್ಟಿಕರ್ತನೂ ಅವನೇ, ಪ್ರಳಯಾಧೀಶನೂ ಅವನೇ. ಆ ದೇವರನ್ನ ಧ್ಯಾನಿಸುವುದು ನಮ್ಮ ಪರಿಜ್ಞಾನ ಅಲ್ವೇನಣ್ಣ. ನೀ ಹೇಳುವ ಮಾತಿನಲ್ಲಿ ಅರ್ಥವಿದೆಯಮ್ಮ. ಆದರೆ ಬಡತನದ ಬೇಗೆಯಲ್ಲಿ ಸುಟ್ಟು ಕರ ಕಾಡುವುದನ್ನು ಕಂಡು ಕಾಣದಂತಿರುವ ನಿನ್ನ ದೇವರ ಸ್ಮರಣೆ ವ್ಯರ್ಥವೇಲನಮ್ಮ. ಅಣ್ಣ, ಆ ದೇವರ ಪ್ರಸಾದವೇ ನಮಗೆ ಮೃಷ್ಟಾನ್ನವಾಗಿರ್ಬೇಕಾದ್ರೆ ಆ ದೇವರನ್ನ ಸ್ಮರಿಸುವುದು ವ್ಯರ್ಥವೇನಣ್ಣ. ನೀ ತಂಗಿ ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಕರಳುಗಳು ಹಿಂಡಿದಂತಾಗುತ್ತದೆ. ಮದುವೆ ವಯಸ್ಸಿಗೆ ಕಾಲಿಟ್ಟಿರುವ ನನ್ನ ತಂಗಿಗೆ ಕರಿಮಣಿಸರ ಕಟ್ಟಿಸದ ನಿರ್ಗತಿಕ ಪಾಪಿ ಅಣ್ಣ ನಾನಮ್ಮ. ಅಣ್ಣ, ಆ ದೇವರು ನನ್ನ ಹಣೆಯ ಬರದಲ್ಲಿ ತಾಳಿಯ ಬದಲಾಗಿ ನೇಣು ಹಗ್ಗವನ್ನ ನೇತಾಡ್ತಿರ್ಬೇಕಾದ್ರೆ ಅದಕ್ಕೆ ಯಾರೇನು ಮಾಡ್ತಾರಣ್ಣ. ತಂಗಿ ನುಡಿಯದಿರುವ ಮಾತನ್ನು ಎಷ್ಟೇ ಕಷ್ಟ ಬಂದರೂ ನಿನ್ನ ಸಾಕಿ ಸಲಹಬೇಕಾಗಿದ್ದು ನನ್ನ ಕರ್ತವ್ಯ. ಇದ್ದೊಬ್ಬ ತಮ್ಮನಂತೂ ಮನೆ ಬಿಟ್ಟು ಹೋದ, ನಿನ್ನ ಮದುವೆ ಮಾಡುವುದೇ ನನ್ನ ಕರ್ತವ್ಯ. ಅಣ್ಣ, ಆ ದೇವರ ಪ್ರಸಾದ ನಮಗೆ ಮೃಷ್ಟಾನ್ನವಾಗಿರ್ಬೇಕಾದ್ರೆ ಈ ಬಡತನದಲ್ಲಿ ಹುಟ್ಟಿದ್ದು ನಮ್ಮ ಅದೃಷ್ಟ ಅಲ್ವೇನಣ್ಣ. ಅಯ್ಯೋ ತಂಗಿ, ಎಂಥ ಕಠೋರ ಮನಸ್ಸಮ್ಮ ನಿನ್ನದು. ಒಪ್ಪತ್ತು ಗಂಜೆ ಉಂಡು ಅಂಜಿ ನಡೆಯುವ ಸ್ಥಿತಿ ಬಂದಿರುವಾಗ ಉಕ್ಕಿದ ದುಃಖವನ್ನು ಮನದಲ್ಲಿ ನುಂಗಿ ಆನಂದದಿಂದ ಹೇಳ್ತಿದೆಯಲ್ಲಮ್ಮ, ನಮಗೆ ಬಡತನ ಸಿಕ್ಕಿದ್ದು ಪುಣ್ಯ ಅಂತ. ಪಾಲಿಗೆ ಬಂದದ್ದು ಪಂಚಾಮೃತವಣ್ಣ. ಅಯ್ಯೋ ವಿಧಿಯೇ, ಯಾವ ಪಾಪಕ್ಕಾಗಿ ನನ್ನ ತಂಗಿಯನ್ನು ಬಡತನ ಎಂಬ ನರಕಕ್ಕೆ ನೂಕಿದೆಯೋ. ಆ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವುದೇ ಈ ಬಡವನ ಗುರಿ. ತಂಗಿ ಹೊತ್ತಾಯ್ತು, ನಾನು ಹಮಾಲಿ ಮಾಡಿ ಕೂಲಿ ತರುವೆ, ನೀನು ಮನೆಗೆ ನಡಿಯಮ್ಮ. ಅಣ್ಣ ನಿಲ್ಲು, ನಿನ್ನ ಜೊತೆ ನಾನು ಕೆಲಸ ಮಾಡ್ತೀನಿ. ನನಗೂ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಕೊಡ್ಸಣ್ಣ. ನೀ ದುಡಿಯುವುದು ಬೇಡ ತಂಗಿ, ನನ್ನ ಜೀವ ನೊಂದು ಬಿಡುತ್ತದೆ, ನಾನೇ ಹೋಗಿ ನೀ ಇಲ್ಲೇ. ಆಯ್ತಣ್ಣ, ನಿನ್ನ ಮನಸ್ಸನ್ನು ಯಾವ ಕಾಲಕ್ಕೂ ನೋಯಿಸಲಾರೆ. ಹೋದಾಗ ರೋಷವನ್ನ ಸಿಕ್ಕಿದ್ರೆ ಅವನನ್ನ ಮನೆಗೆ ಬಾ ಅಂತ ಹೇಳ್ತೀಯ? ಆಯ್ತಮ್ಮ, ಖಂಡಿತ ಹೇಳ್ತೇನೆ. ಸರಿ ಅಣ್ಣ, ಹೋಗ್ಬಾ. ನನ್ನ ಬಂಗಾರ ಗಂಪ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ, ಸುಖ ಸಂತೋಷ
ನಮ್ಮ ಅಣ್ಣಂಗ್ ಸರಿಯಾಗಿ ತಂಗಿನ ಮುದ್ದು ಮಾಡೋದು ಗೊತ್ತಿಲ್ಲ ಇವನಿಗೆ. ಹಾ ತಂಗಿ, ನಾಳೆ ಮದುವೆಗೆ ಹೆಂಡ್ತೀನಿ ಹೆಂಗ್ ಮುದ್ದು ಮಾಡ್ತಾನೋ. ಹಾ ತಂಗಿ, ಹೊತ್ತಾಯ್ತು. ನಾನು ಮನೆ ಹಮಾಲಿ ಮಾಡಿ ಕೂಲಿ ತರುವೆ, ನೀನು ಮನೆಗೆ ನಡಿಯಮ್ಮ. ಹಾ ಸರಿ ಅಣ್ಣ, ನೀನ್ ಹೋಗ್ಬಾ. ತಂದೆ, ನೋಡಿದೀಯ ನಮ್ಮಣ್ಣನ ಕಷ್ಟವನ್ನ. ಆದಷ್ಟು ಬೇಗ ಈ ಬಡತನವನ್ನ ಪರಿದಾಡಿಸಿ ನಮಗೊಂದು ಪರಿಹಾರವನ್ನ ನೀಡು ತಂದೆ. ಮುಟ್ಟಿ ಕೆಟ್ಟವನು ರಾವಣ, ಮುಟ್ಟದೆ ಕೆಟ್ಟವನು ಇಂದ್ರ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಈ ಸಮಾಜದಲ್ಲಿ ನೀನೇನೇ ಮಾಡು, ಈ ಸಮಾಜ ನಿನಗೆ ಕೆಟ್ಟವನೆಂಬ ಪಟ್ಟ ಕಟ್ಟುತ್ತೆ. ಲೇ ಉಸುರುವಳಿ ಹೆಣ್ಣೆ, ನೆನಪಿನಲ್ಲಿಟ್ಟುಕೊಂಡು ಕೊರಗುವವನ ಆತಂಕ ಅವಳಿಗೇನು ಗೊತ್ತು? ಲೇ ಉಸುರುವಳಿ ಹೆಣ್ಣೆ, ಬಿಡಲಾರೆ ನಿನ್ನ ಕೆಂಪನ ಗೆಲ್ಲ. ಪರಿಹಾರ ಪಾಷಾಣದಲ್ಲಿ ಮೂಸುಗನಾಗಿ ಸ್ಮಶಾನ ಸೇರಿದ ಆ ನಿನ್ನ ದೇವರಿಂದ ನಿನಗೆ ಪರಿಹಾರ ದೊರಕಲಾರದು, ಪವಿತ್ರ ದೊರಕಲಾರದು. ರಾಕ್ಷಸ, ಎಲ್ಲಿಗೆ ಯಾಕೋ ಬಂದೆ? ಇಲ್ಲಿಗಷ್ಟೇ ಅಲ್ಲ ಚೆಲುವೆ, ಈ ನಿನ್ನ ಚೆಲುವ ಚುಂಬಿಸಲು ಮತ್ತೆ ನಿನ್ನ ತಾಯಿಯ ಗರ್ಭದಲ್ಲಿ ಅವಿತು ಕುಳಿತರು ಅಲ್ಲಿಗೆ ಧಾವಿಸಿ ಬರ್ತಾನೆ ಈ ಚಂದ್ರ ಚಕೋರ. ಲೇ ಚಕ್ರವರ್ತಿ, ಇದು ಪವಿತ್ರವಾದ ದೇವ ಮಂದಿರ. ಇಂಥ ದೇವ ಮಂದಿರದಲ್ಲಿ ನಿಂತು ಕಾಮುಕನ ವರ್ತನೆ ಮಾತಾಡುವುದು ಸರಿಯಲ್ಲ. ಇಲ್ಲವಾದ್ರೆ ಆ ದೇವರು ನಿನ್ನ ಪಾಪದ ಹಾದಿನ ಹಿಡಿಸುತ್ತಾನೆ. ಜೋಕೆ ಪಾಪ ಪಾಪ ಪುಣ್ಯದ ತಿಳುವಳಿಕೆ ನೀನು ನನಗೆ ಹೇಳಿಕೊಡಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರುತ್ತೇನದು ಮನೆಯಲ್ಲಿ ಸುಳ್ಳು ಹೇಳಿ ನೆಚ್ಚಿದ ನೆಂಟನನ್ನು ಕರೆದುಕೊಂಡು ಲಲ್ಲೆ ಹೊಡೆದು ಮನೆಗೆ ಬರುವ ಸಾಧ್ಯವಿರಟ್ಟಿಲ್ಲ. ಈ ನಿನ್ನ ಕಂಪ್ಯೂಟರ್ ಯುಗದಲ್ಲಿ ಅದರಂತೆ ಮಾಡಿಕೊಂಡ ಗಂಡನನ್ನು ಬಿಟ್ಟು ತವರು ಮಣ್ಣಿಯಲ್ಲಿಯೇ ಠಿಕಾಣಿ ಹೂಡಿ ಮೆಂಡನನ್ನು ಕಟ್ಟಿಕೊಂಡ ಏಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಅಂತವರಿಗೆ ಪಾಪ ಎಂಬ ನರಕದ ಹಾದಿ ತೋರಿಸಬೇಕಾಗಿತ್ತು ಈ ನಿನ್ನ ಹೊಲಸು ದೇವರು. ಈ ನಿನ್ನ ಹೊಲಸು ದೇವರನ್ನು ಮರೆತು
ಬಡತನದ ದುಃಖವನ್ನು ತೊರೆದು ಬಿಗಿದಪ್ಪು ಬಾಯಿ ಮನ್ಮಥನನ್ನು ಮುಚ್ಚಲೆ ಬಾಯಿ. ಆನಂದ ಆ ದೇವ್ರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಹೊಟ್ಟೋಗೋ ಇಲ್ಲಿಂದ. ಅದು ಅಷ್ಟೊಂದು ಸುಲಭವಲ್ಲ ಪವಿತ್ರ. ಅಲ್ಲಿಂದ ಇಲ್ಲಿವರೆಗೆ ಓಡೋಡಿ ಬಂದೆ ಈ ನಿನ್ನ ಪವಿತ್ರವಾದ ಶೀಲದ ಚೀಲವನ್ನು ಬಿಚ್ಚಲು. ಎಚ್ಚದೆಯ ಕಡೆಯಾಗಿ ಚಕ್ರವರ್ತಿ, ಒಂಟಿಯಾಗಿ ಸಿಕ್ಕಿದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದೆ, ಆದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ಕಿತ್ತು ಹೋಗೋವರೆಗೂ ಹೊಡಿಬೇಕಾಗಿತ್ತು. ಎಚ್ಚರವಾಗಿರು. ನೀನು ಕೋಪಿಸಿಕೊಂಡರು ಈ ನಿನ್ನ ದುಂಡು ಮುಖ ಹೂವಿನಂತೆ ಹೊಳೆಯುತ್ತಿದೆ. ಈ ನಿನ್ನ ಸೌಂದರ್ಯದ ಸೊಬಗು ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ ಎಂದು. ಕೈ ಬಿಡಲೇ ರಾಕ್ಷಸ, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಕಾಣುತ್ತೆ. ಮರ್ಯಾದಿಂದ ಹೇಳ್ತಾ ಇದ್ರೆ ಹೊಟ್ಟೋಗೋ ಇಲ್ಲಿಂದ. ಸರಸ ಸಮಯದಿ ವಿರಸದ ಮಾತೇಕೆ ಪವಿತ್ರ. ಈ ಅಂದದ ಅರಮನೆಯಲ್ಲಿ ಅರಗಿಣಿಯಾಗಿ ಕಾಲ ಕಳೆಯುವಾಸಿಯ ನಿನಗಿಲ್ಲವೇ? ಮುಚ್ಚಲೆ ಬಾಯ್ನ. ಅರಮನೆ ಆಸೆಗಾಗಿ ಘನವಾದ ಮಾನವನ್ನು ಕಳೆದುಕೊಳ್ಳುವ ಹೆಣ್ಣಲ್ಲವೋ ಇವಳು. ಇವಳು ಮಾನವಂತರ ಮನೆ ಮಗಳು. ಮಾನವಂತಳ ಮಗಳಾಗಿ ಬಾಳುವ ಕಾಲ ಇದಲ್ಲ. ಸೆರಗು ಹೊತ್ತು ಸಾಧ್ವಿ ಎನಿಸಿಕೊಳ್ಳುವ ಕಾಲವು ಇದಲ್ಲ. ಸೆರಗು ಸೊಂಟಕ್ಕೆ ತುರುಕಿ ಎದೆ ಕಾಣಿಸಿಕೊಂಡು ನಡೆಯುವ ಕಾಲ ಈ ಕಲಿಕಾಲ. ನೆಚ್ಚಿದ ನೆಂಟನನ್ನು ಕರೆದುಕೊಂಡು ತಿಂಡಿ ಬಿಟ್ಟಾಗ ತುರಿಸಿಕೊಳ್ಳುವ ಕಾಲ ಈ ಕಲಿಕಾಲ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಲೇ. ಇವಳು ಕಂಡವರಿಗೆ ಸರಗ ಹಾಸುವ ಸೂಳೆ ಅಲ್ವೋ? ನಿನ್ನ ತಾಯಿ ಕಂಡವರಿಗೆ ಸರಗ ಹಾಸಿ ನಿನ್ನನ್ನು ಹೆತ್ತರಬೇಕು ಅಂತ ಕಾಣಿಸುತ್ತೆ. ಕಂಡ ಹೆಣ್ಣು ಮಕ್ಕಳಿಗೆಲ್ಲ ಸೌಂದರ್ಯವತಿಯರಂತ ಹಿಂದೆ ಬೇಡಬೇಡವೋ ಮೂರ್ಖ. ಬಾಯಿ ಮುಚ್ಚ ಹೊಲಸು ಹೆಣ್ಣೆ. ಮತ್ತೆ ಈ ನಿನ್ನ ಯೌವನ ಸಿರಿ ನನ್ನ ಸೊತ್ತು. ಆದರೆ ಹೆಜ್ಜೆಗೂ ಪುಟದ ಹೇಳುವುದು ಸುಖದ ಸುಪ್ಪತ್ತಿಗೆ ಈ ಕಲಿಯುಗದಲ್ಲಿ ನೀನು ಗರತಿ ಎಂದು ಕಿರಿಚಿಕೊಂಡರು ಸೂಳೆ ಎಂಬ ಪಟ್ಟ ಕಡತರೆ ನಮ್ ಸಾಧ್ವಿ ಅಂದಲ್ಲ. ಮುಚ್ಚಲೆ ಬಾಯ್ನ. ಈ ಸಮಾಜದ ಎದುರಾಗಿ ನಾನು ಮಾತನಾಡಬೇಕಾಗಿಲ್ಲ. ಈ ಸಮಾಜ ನಾವು ಹೇಗಿದ್ರು ಮಾತನಾಡುತ್ತೆ. ನಾನು ಸಾಧ್ವಿ ಆಗಿದ್ರು ಮಾತನಾಡುತ್ತೆ, ಸೋಳೆಯಾಗಿದ್ರು ಮಾತನಾಡುತ್ತೆ. ಅಂದಾಗ ಇಂಥ ಶೀಲವತಿಯ ಹೆಣ್ಣು ನಿಮ್ಮಂತ ಹಂದಿಗಳಿಗೆ ಸಿಗೋದಿಲ್ವೋ ಮೂರ್ಖ? ಕಣ್ಣಿಟ್ಟರೆ ಕುಕ್ಕದೆ ಬಿಡುವುದಿಲ್ಲ. ಈ ಹದ್ದು ಒಮ್ಮೆ ನೋಡಿದ್ರೆ ಸಾಕು, ಕುಕ್ಕೆ ಬಿಡುತ್ತೆ. ನೋಡು ಪವಿತ್ರ, ಕೊನೆಯದಾಗಿ ಹೇಳುವೆ. ನೀನಾಗಿಯೇ ಬಂದು ನನ್ನ ಬಾಹು ಬಂಧನವನ್ನು ಬಿಗಿದಪ್ಪಿದ್ರೆ ಸರಿ, ಇಲ್ಲವಾದ್ರೆ ಬಲಾತ್ಕಾರದಿಂದ ಹೊತ್ತೊಯ್ದು ಮುತ್ತಿಕ್ಕಬೇಕಾಗುತ್ತದೆ. ಬಿ ಕೇರ್ಫುಲ್. ಬೇಡ ಚಕ್ರವರ್ತಿ, ದಯವಿಟ್ಟು ನನ್ನನ್ನೇನು ಮಾಡಬೇಡ. ನನ್ನನ್ನು ನಿನ್ನ ಒಡ ಹುಟ್ಟಿದ ಸಹೋದರಿ ಅಂತ ತಿಳಿದುಕೊಂಡು ನನ್ನನ್ನು ಮರೆತು ಹೊಟ್ಟೋಗು ಇಲ್ಲಿಂದ. ಸಹೋದರಿ ನನಗೆ ಹೆಣ್ಣಿನ ನೆರಳನ್ನೇ ಕಂಡರೆ ಕಾಮದ ಪಿತ್ತ ನೆತ್ತಿಗೆ ಇರುವ ಈ ಕಾಮಕೀಶ್ವರನಿಗೆ ಸಹೋದರಿ ಎಲೆ ಹುಚ್ಚು ಪ್ರತಿರೋಧೆ. ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಲು ನನಗೆ ಅಭ್ಯಾಸವಿಲ್ಲ. ಈಗ ನೀನು ನನಗೆ ಅಣ್ಣ ಎಂದ್ರು ಸರಿ, ಅಪ್ಪ ಎಂದ್ರು ಸರಿ. ಈ ನಿನ್ನ ಪವಿತ್ರವಾದ ಶೀಲ ನನಗೆ ಎಡಿಯಾಗಬೇಕು. ಬಾ ಪವಿತ್ರ, ಈ ಮನ್ಮಥನ ಪ್ರೇಮದ ಬಂಧಕ್ಕೆ. ಓ ಯಾರು? ಓ ಪ್ರತಾಪ್. ನೋ ಪ್ರತಾಪ್, ಇನ್ಸ್ಪೆಕ್ಟರ್ ಪ್ರತಾಪ್. ದೇವಸ್ಥಾನ ಬಂದರೆ ಸತ್ಯಂತ ತಿಳಿದ್ಬಿಡಲೇ ಬೋಳಿ ಮಗನೇ. ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡು. ಅಧಿಕಾರ ಕೈಯಲ್ಲಿದೆ ಎಂದು ಬಾಯಿಗೆ ಬಂದಂತೆ ಬಗಳಿದ್ರೆ ನಿನ್ನನ್ನು ಸಸ್ಪೆಂಡ್ ಮಾಡಿಸಬೇಕಾಗುತ್ತೆ. ಬಿ ಕೇರ್ಫುಲ್. ಅದು
ಅಪ್ಪನಿಂದಲೂ ಸಾಧ್ಯವಿಲ್ಲ. ಮರ್ಯಾದೆಯಾಗಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಎಲ್ಲ ನಿನ್ನನ್ನು ಸೂಟ್ ಮಾಡಿ ಕೊಂದು ಬಿಡಬೇಕಾಗ್ತದೆ. ಎಚ್ಚರ. ಎಚ್ಚರ. ಘಟ ಬಿದ್ದು ಹೋದರು ಹಠ ಬಿಡಲಾರದು ಈ ಘಟ ಸರ್ಪ. ಅದು ಪ್ರತಾಪ್, ನೋಡ್ತಾ ಇರು. ನಿನ್ನ ಕಣ್ಣೆದುರಿಗಿನೇ ಇವಳ ಚೆಲುವನ್ನು ಸುಂಬಿಸದಿದ್ದರೆ ಈ ಕಲಿಯುಗದಲ್ಲಿ ನಾನು ಹೇಗೆ ಕಾಮಕಿಶೋರನೆಂಬ ಪಟ್ಟ ಕಟ್ಟಿಕೊಳ್ಳಲೆ? ಗುಡ್ ಬಾಯ್. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ತ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ. ಹಾಗಾದರೆ ನಾನು ಹೇಳಿದ ಹಾಗೆ ಕೇಳಿ ನನ್ನ ಋಣವನ್ನು ತೀರಿಸು. ಈ ಜನ್ಮದಲ್ಲಿ ಆಗದೆ ಇದ್ರು ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಋಣವನ್ನ ನಾನು ತೀರಿಸ್ತೀನಿ. ಅದೇಕೆ ಪವಿತ್ರ? ನಾನು ಹೇಳಿದ ಹಾಗೆ ಕೇಳಿ ಇದೇ ಜನ್ಮದಲ್ಲಿ ತೀರಿಸು. ಏನ್ ಹೇಳಿ, ಏನ್ ಮಾಡ್ಬೇಕು? ನಿಮ್ಮ ಮನೆ ಕೆಲಸ ಮಾಡ್ಬೇಕಾ ಅಥವಾ ಪ್ರತಿನಿತ್ಯ ನಿಮ್ಮ ಮನೆಗೆ ಬಂದು ಕಟ್ಟಿಗೆ ಕೊಡ್ಬೇಕಾ? ಅದ್ಯಾವುದು ಬೇಡ ಪವಿತ್ರ. ನೀನು ನನಗೆ ಸತಿ ಸ್ಥಾನವನ್ನು ತುಂಬಬೇಕು ಅಷ್ಟೇ. ಏನು ನೀವು ನನ್ನನ್ನ ಹಾಸ್ಯ ಮಾಡ್ತಾ ಇದ್ದೀರಿ ಇನ್ಸ್ಪೆಕ್ಟರ್? ಅಪಹಾಸ್ಯವಲ್ಲ ಪವಿತ್ರ, ನಿಜವಾಗಲು ಆ ಸೂರ್ಯ ಚಂದ್ರನ ಮೇಲಾಣೆ. ನೋಡಿ, ಇದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನೀವು ಆಕಾಶ ಇದ್ದಾಗೆ, ನಾನು ಭೂಮಿ ಇದ್ದಾಗೆ. ಆಕಾಶ ಭೂಮಿ ಒಂದಾಗ್ಲಿಕ್ಕೆ ಸಾಧ್ಯವೇನು? ನೀನು ತಪ್ಪು ತಿಳಿದುಕೊಂಡಿದ್ದಿ ಪವಿತ್ರ. ಭೂಮಿಯ ಮೇಲೆ ಎಲ್ಲರೂ ಹಾಗಿರುವುದಿಲ್ಲ. ನೀನು ಬಡವನ ತಂಗಿ ಎಂದು ಕೀಳಾಗಿ ಕಂಡಿದ್ದರು ನಾನು ನಿನ್ನನ್ನು ಪ್ರೀತಿಸುತ್ತಿರಲಿಲ್ಲ, ನಿನ್ನ ಮಾನವನ್ನು ಕಾಪಾಡುತ್ತಿರಲಿಲ್ಲ. ಹಾಗಾದ್ರೆ ಸತ್ಯವಾಗ್ಲೂ ಈ ಬಡವಿನ ಅಷ್ಟೊಂದು ಪ್ರೀತಿ ಮಾಡ್ತೀರಿ? ಹೌದು, ನಾನು ಮೊದಲೇ ಪ್ರೀತಿಸುತ್ತಿದ್ದೆ. ಆದರೆ ನಿನ್ನನ್ನು ಕೇಳಲಾಗದೆ ಮನಸ್ಸಿನಲ್ಲಿ ಕೊರಗುತ್ತಿದ್ದೆ. ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದ ಮೇಲೆ ಯಾರೇನು ಮಾಡುವುದು? ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಕಾಣುತ್ತದೆ. ಅಯ್ಯಯ್ಯೋ, ನಿಲ್ಲಿ, ದಯವಿಟ್ಟು ನಿಲ್ಲಿ. ನಿಮ್ಮಂತ ಗುಣವಂತರು ನನಗೆ ಸಿಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ನಾನು ತಿಳಿದಿರ್ಲಿಲ್ಲ. ನೀವು ನನ್ನ ಪಾಲಿನ ಪರಮ ಪುರುಷ. ಹಾಗಾದರೆ ಸುರಿಸು ಒಂದು ಸುಂದರದ ಪ್ರೇಮದ ಪಲ್ಲವೇನು? ನಡೆದು ಬಾ ಮಲ್ಲಿಗೆ, ನಾ ಮುಡಿಸುವೆ ಮಲ್ಲಿಗೆ.
ಈಗ ಮೆತ್ತಗೈತಿ ಅಲ್ಲ ಏನು ತಿಂತೀರಿ ಅಂತೀನಿ ಕರ್ಗದ್ರೆ ಆ ಕಡೆನೂ ಹೊಳಲ್ಲ ಈ ಕಡೆನೂ ಹೊಳಲ್ಲ ಸಜ್ಜಾಗಲ್ಲ ಇದು ಮಾಡಿಲ್ಲ ಈಗ ಹಿಂಗೆ ಮಾಡಾಕತ್ತಿರಲ್ಲ ಸರಿ ಹೋಗೋಣ ಬನ್ನಿ